ಸ್ನೇಹಿತರೆ, ಏಷ್ಯಾದಲ್ಲಿರೋ ಅತಿ ಎತ್ತರದ ಪರ್ವತಗಳಾದ ಕೇಟು ಗಾಡ್ವಿನ್, ಮೌಂಟ್ ಎವರೆಸ್ಟ್ ಪರ್ವತಗಳನ್ನು ಪರ್ವತಾರೋಹಿಗಳು ಹತ್ತಿದ್ದಾರೆ. ಆದರೆ ಇವತ್ತಿನವರೆಗೂ ಈ ಎರಡು ಪರ್ವತಗಳು ಅಂದರೆ ಮೌಂಟ್ ಎವರೆಸ್ಟ್, ಕೇಟು ಗಾಡ್ವಿನ್ ಹತ್ತಿದವರು ಈ ಎರಡು ಪರ್ವತಗಳಿಗಿಂತ ಚಿಕ್ಕ ಪರ್ವತವಾಗಿರೋ ಕೈಲಾಸ ಪರ್ವತವನ್ನು ಇವತ್ತಿನವರೆಗೂ ಯಾರೂ ಹತ್ತಿಲ್ಲ. ಆದರೆ ಕೈಲಾಸ ಪರ್ವತ ಹತ್ತೋ ಪ್ರಯತ್ನಗಳು ನಡೆದಿದ್ದಾವೆ. ಆದರೆ ಆ ಪ್ರಯತ್ನಗಳೆಲ್ಲ ಯಾವುದೂ ಯಶಸ್ವಿಯಾಗಿಲ್ಲ. ಸ್ನೇಹಿತರೆ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಆಲ್ ನೋಟಿಫಿಕೇಷನ್ ಬೆಲ್ ಐಕನ್ ಒತ್ತುವುದರ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ನ ಚಂದಾದಾರರಾಗಿ. ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಟ್ರಾವೆಲ್ ಅನ್ನೋದು ಈ ಕೈಲಾಸ ಪರ್ವತದಲ್ಲಿ ಇದೆಯಾ? ಅದ್ಯಾಕೆ ರಷ್ಯಾದ ಸಂಶೋಧಕರು ಬೆನ್ನು ಬಿಡದೆ ಈ ಕೈಲಾಸ ಪರ್ವತದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ತೋರಿಸ್ತಿದ್ದಾರೆ? ರಷ್ಯಾದ ಪ್ರಜೆಗಳು ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಆಗ್ತಾ ಇದ್ದಾರೆ ಅಥವಾ ಹಿಂದೂ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ? ಈ ಕೈಲಾಸ ಪರ್ವತದಲ್ಲಿ ಅಂಥದ್ದೇನು ವಿಶೇಷ ಇದೆ? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಮಾಲಯ ಪರ್ವತಗಳಲ್ಲಿ ಅಘೋರಿಗಳು ತಪಸ್ ಮಾಡ್ತಾ ಇರ್ತಾರೆ. ಅಂತಹ ಮೈಕೊರೆಯುವ ಚಳಿನಲ್ಲಿ ತುಂಡು ಉಡುಗೆ ಉಟ್ಟು ಹಿಮಾಲಯದ ತಪ್ಪಲಲ್ಲಿ ಭಂಗಿ ಹೊಡ್ಕೊಂಡು ಸರ್ವ ಸಂಘಗಳ ಪರಿತ್ಯಾಗಿ ಆಗಿ ಕೇವಲ ಶಿವನನ್ನು ಆರಾಧಿಸೋ ಒಂದು ಗುಂಪದು. ಸ್ನೇಹಿತರೆ, ಅಂಗೈಯಗಲದ ಮೊಬೈಲ್ ಬಂದ ಮೇಲೆ ನಮ್ಮ ಜನ ಹೆಂಗಾಗಿದ್ದಾರೆ ಅಂದರೆ ದೇವರು, ಪುರಾಣ, ಪುಣ್ಯಕಥೆ, ಭಗವದ್ಗೀತೆ ಅಂದರೆ ಮೂಗು ಜಾಸ್ತಿ. ಇರಲಿ, ನಾನು ಇಲ್ಲಿ ಕೈಲಾಸ ಪರ್ವತದ ಬಗ್ಗೆ ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತೀನಿ. ಈ ಕೈಲಾಸ ಪರ್ವತ 21,728 ಅಡಿ ಎತ್ತರ ಇದೆ. ಅಂದರೆ ಮೌಂಟ್ ಎವರೆಸ್ಟ್ಗಿಂತಲೂ 7,000 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ಈ ಕೈಲಾಸ ಪರ್ವತ ಇದೆ. ಈ ಕೈಲಾಸ ಪರ್ವತ ಇರೋದು ಭೂಮಿಯ ಮಧ್ಯಭಾಗದಲ್ಲಿ ಅಂತ ಹೇಳ್ತಾರೆ. ಈ ಕೈಲಾಸ ಪರ್ವತದ ಬಗ್ಗೆ ರಾಮಾಯಣದಲ್ಲೂ ಉಲ್ಲೇಖ ಇದೆ, ಮಹಾಭಾರತದಲ್ಲೂ ಉಲ್ಲೇಖ ಇದೆ. ಇದು ಸಾಲದು ಅನ್ನೋ ಹಾಗೆ 14,000 ವರ್ಷಗಳ ಹಿಂದೆ ರಚನೆಯಾದ ಸೂರ್ಯ ಸಿದ್ಧಾಂತ ಅನ್ನೋ ಖಗೋಳಶಾಸ್ತ್ರದ ಗ್ರಂಥದಲ್ಲಿ ಈ ಕೈಲಾಸ ಪರ್ವತ ಭೂಮಿಯ ಮಧ್ಯಭಾಗದಲ್ಲಿ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಗಳು ಬರುವ ಮುನ್ನ 14,000 ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಈ ವಿಷಯದ ಬಗ್ಗೆ ವಿಜ್ಞಾನಿಗಳು ಇವತ್ತಿಗೂ ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರ್ವತಾರೋಹಿಗಳು ಪ್ರಪಂಚದ ಎಲ್ಲ ಪರ್ವತಗಳನ್ನು ಹತ್ತಿದ್ದಾರೆ. ನಮ್ಮ ದೇಶಕ್ಕೂ ಚೀನಾ ದೇಶಕ್ಕೂ ಸಂಪರ್ಕ ಬೆಸೆಯೋ ಕೇಟು ಗಾಡ್ವಿನ್ ಮತ್ತು ಮೌಂಟ್ ಎವರೆಸ್ಟ್ ಪರ್ವತಗಳನ್ನು ಹತ್ತಿದ್ದಾರೆ. ಆದರೆ ಈ ಕೈಲಾಸ ಪರ್ವತವನ್ನು ಮಿಲಾರೆಪ ಅನ್ನೋ ಬೌದ್ಧ ಭಿಕ್ಷುಕ ಹತ್ತಿದ್ದಾರೆ. ಅವರ ಹೊರತಾಗಿ ಆ ಕೈಲಾಸ ಪರ್ವತನ ಹತ್ತೋ ಪ್ರಯತ್ನಗಳು ನಡೆದಿದ್ದಾವೆ. ಆದರೆ ಯಶಸ್ವಿಯಾಗಿ ಆ ಶಿವನ ವಾಸಸ್ಥಾನವನ್ನು ಯಾರೂ ಹತ್ತಿಲ್ಲ. ಬೌದ್ಧ ಭಿಕ್ಷು ಕೈಲಾಸ ಪರ್ವತವನ್ನು ಏರಿದ್ದ, ಆದರೆ ಇಳಿದಿರಲಿಲ್ಲ. ಹಲವು ಜನರ ವಾದ ಏನೆಂದರೆ ಈ ಮಲರೇಪ ಅನ್ನೋ ಬೌದ್ಧ ಭಿಕ್ಷು ಕೈಲಾಸ ಪರ್ವತನ ಏರಿದ ಮೇಲೆ ದೈವತ್ವವನ್ನು ಪಡೆದುಕೊಂಡ ಅಂತ ಹೇಳ್ತಾರೆ. ಹಾಗಾಗಿ ಆತ ಮತ್ತೆ ಕೈಲಾಸ ಪರ್ವತದಿಂದ ಇಳಿಲಿಲ್ಲ. ಈ ಕೈಲಾಸ ಪರ್ವತದ ಬಗ್ಗೆ ನಮಗಿಂತ ಜಾಸ್ತಿ ಕುತೂಹಲವನ್ನು ವ್ಯಕ್ತಪಡಿಸಿಕೊಂಡಿದ್ದು, ತಲೆಗೆ ಜಾಸ್ತಿ ಹುಳ ಬಿಟ್ಕೊಂಡಿದ್ದು ರಷ್ಯಾದ ಸಂಶೋಧಕ ಡಾಕ್ಟರ್ ಅರ್ನಿಸ್ ಮಾರ್ಷೇವ್. ರಷ್ಯಾದ ಸಂಶೋಧಕರಾದ ಇವರು ಕೈಲಾಸ ಪರ್ವತದ ಅಕ್ಕಪಕ್ಕ ಬಿಡಾರ ಹಾಕಿ ಕೈಲಾಸ ಪರ್ವತದ ಅಧ್ಯಯನಕ್ಕೆ ಕೂರ್ತಾರೆ. ಇದಾದ ನಂತರ ಈ ಡಾಕ್ಟರ್ ಅರ್ನಿಸ್ ಮಾರ್ಷೇವ್ ಅವರು ಈ ಕೈಲಾಸ ಪರ್ವತ ಹತ್ತೋದಕ್ಕೆ ಒಂದು ತಂಡನ ಕೂಡ ರಚನೆ ಮಾಡ್ಕೋತಾರೆ. ಆ ಕೈಲಾಸ ಪರ್ವತವನ್ನು ಹತ್ತೋದಕ್ಕೆ ಇಲ್ಲಿ ವಿಶೇಷ ಏನು ಗೊತ್ತಾ? ಆ ಕೈಲಾಸ ಪರ್ವತ ಹತ್ತಬೇಕಾದ್ರೆ ಕೈಲಾಸ ಪರ್ವತ ವೃತ್ತಾಕಾರವಾಗಿ ಚಲಿಸ್ತಾ ಇತ್ತಂತೆ. ಅಂದರೆ ಆ ಪರ್ವತಾರೋಹಿಗಳು ಅಂದಾಜಿನ ಪ್ರಕಾರ ಅವರು ಪೂರ್ವ ದಿಕ್ಕಿನಲ್ಲಿ ಇದ್ದರೆ ಆ ಕೈಲಾಸ ಪರ್ವತ ಪಶ್ಚಿಮ ದಿಕ್ಕಿಗೆ ತಿರುಗ್ತಾ ಇತ್ತಂತೆ. ಇರಲಿ, ಪರ್ವತದ ಮಧ್ಯಭಾಗದಲ್ಲಿದ್ದೀವಿ, ಪೂರ್ತಿ ಹತ್ತಿಬಿಡೋಣ ಅನ್ನೋ ಆ ತಂಡಕ್ಕೆ ಮತ್ತೊಂದು ಆಶ್ಚರ್ಯ ಕಾದ್ಕೊಂಡು ಕುಳಿತಿತ್ತು. ಆ ಪರ್ವತಾರೋಹಿಗಳ ವಯಸ್ಸು ಇದ್ದಕ್ಕಿದ್ದಂತೆ ಹೆಚ್ಚಾಯಿತು. ಅವರ ದೇಹದ ಚರ್ಮ ಸುಕ್ಕಾಯಿತು, ತಲೆ ಕೂದಲುಗಳು ಬೆಳಗ್ಗೆ ಆದವು, ಕೈ ಕಾಲಿನ ಉಗುರುಗಳು ಬೆಳೀತಿದ್ವು. ಕ್ರಮೇಣ ಆಯಸ್ಸು ಸುಸ್ತು ಅವರನ್ನು ಬಾಧಿಸೋಕೆ ಶುರು ಮಾಡಿತು. ಆ ಕೈಲಾಸ ಪರ್ವತ ಅವರನ್ನು ವಯಸ್ಸಾದ ವೃದ್ಧರನ್ನಾಗಿ ಮಾಡಿಬಿಡುತ್ತೆ. ಇಲ್ಲೇ ನೋಡಿ, ಜಗತ್ತಿಗೆ ಈ ಕೈಲಾಸ ಪರ್ವತದಲ್ಲಿ ಟೈಮ್ ಟ್ರಾವೆಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಆ ರಷ್ಯಾದ ಪರ್ವತಾರೋಹಿಗಳು ಕೂಡ ಆ ಪರ್ವತವನ್ನು ಸಂಪೂರ್ಣವಾಗಿ ಹತ್ತಲಿಕ್ಕೆ ಹೋಗಲಿಲ್ಲ. ಆ ಕೈಲಾಸ ಪರ್ವತ ಏರಿದ್ದ ಆ ಪರ್ವತಾರೋಹಿಗಳ ತಂಡ ಇನ್ನು ಒಂದು ಅತಿ ಸತ್ಯನ ಜಗತ್ತಿನ ಮುಂದೆ ಬಿಚ್ಚಿಡುತ್ತೆ. ಆ ಕೈಲಾಸ ಪರ್ವತ ಅನ್ನೋದು ಮಾನವನಿಂದ ನಿರ್ಮಿತ ಆಗಿರೋ ಪರ್ವತ. ಕಾಲಕ್ರಮೇಣ ಅಲ್ಲಿ ಹಿಮ ಆವರಿಸಿದೆ. ಆ ಪರ್ವತದ ಒಳಗೆ ಜನವಸತಿ ಇದೆ. ನಾವು ಆ ಪರ್ವತದ ಮಧ್ಯಭಾಗದಲ್ಲಿ ಇದ್ದಾಗ ಮನುಷ್ಯರ ಧ್ವನಿ ಕಿವಿಗೆ ಅಪ್ಪಳಿಸ್ತಾ ಇತ್ತು ಅಂತ ಅವರು ತಮ್ಮ ಅನುಭವವನ್ನು ಬಿಚ್ಚಿಡ್ತಾರೆ. ಇದೆಲ್ಲ ಆದ ಕೆಲವೇ ದಿನಗಳಲ್ಲಿ ಆ ಪರ್ವತಾರೋಹಿಗಳು ಸಾವನ್ನಪ್ತಾರೆ. ಅವತ್ತು ರಷ್ಯಾದ ಸಂಶೋಧಕ ಡಾಕ್ಟರ್ ಅರ್ನಿಸ್ ಅವರ ತಂಡ ಇಷ್ಟೆಲ್ಲ ಮಾಹಿತಿಗಳನ್ನು ಜಗತ್ತಿನ ಮುಂದೆ ಹೊರಹಾಕ್ತು. ಇದಾದ ಮೇಲೆ ಆ ಕೈಲಾಸ ಪರ್ವತದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಸ್ನೇಹಿತರೆ, ಇದು ಸಾಲದು ಅನ್ನೋ ಹಾಗೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ರಷ್ಯಾದ ಪ್ರಜೆಗಳು ಒಲವನ್ನು ತೋರ್ತಾ ಇದ್ದಾರೆ.
ನಮಗೆ ಇಲ್ಲದ ಕುತೂಹಲ, ನಮ್ಮ ದೇಸಿ ಪ್ರಜೆಗಳಿಗೆ ಇಲ್ಲದ ಸನಾತನ ಧರ್ಮದ ಮೇಲೆ ಪೂಜ್ಯ ಭಾವನೆ ಅವರಿಗಿದೆ. ಈ ಕೈಲಾಸ ಪರ್ವತ ಚೀನಾ ದೇಶಕ್ಕೆ ಸೇರುತ್ತೆ. ಈ ಕೈಲಾಸ ಪರ್ವತಕ್ಕೆ ಭಾರತದ ಎಲ್ಲ ಪ್ರಜೆಗಳು ಹೋಗ್ತಾ ಇರ್ತಾರೆ. ಹಾಗೊಂದು ಹೀಗೊಂದು ಅಂತ ಗಡಿ ವಿಷಯವಾಗಿ ಕಾಲು ಕಿರ್ಕೊಂಡು ಜಗಳಕ್ಕೆ ಬರೋ ಚೀನಾ ದೇಶ ಕೂಡ ಈ ಕೈಲಾಸ ಪರ್ವತದ ವಿಷಯದಲ್ಲಿ ತನ್ನ ಉದಾರತ್ವ ಮನೋಭಾವವನ್ನು ತೋರಿಸ್ತಾ ಇದೆ. ಇವತ್ತಿಗೂ ಕೂಡ ಈ ಕೈಲಾಸ ಪರ್ವತಕ್ಕೆ ಭೇಟಿ ಕೊಡೋ ಭಾರತೀಯ ಪ್ರಜೆಗಳಿಗೆ ಚೀನಾ ಯಾವ ತೊಂದರೆನೂ ಕೊಟ್ಟಿಲ್ಲ. ಈ ವಿಡಿಯೋ ನೋಡ್ತಾ ಇರೋರ ಪೈಕಿ ಯಾರಾದರೂ ಕೈಲಾಸ ಪರ್ವತಕ್ಕೆ ಹೋಗಿದ್ರೆ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇಂಥದ್ದೇ ಒಂದು ಕುತೂಹಲಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.